ವೈಟ್ ಕಾಲರ್ ಉಗ್ರರ ಮತ್ತೊಂದು ಕಾರು ಪತ್ತೆಯಾಗಿದೆ. 3 ದಿನಗಳಿಂದ ಹುಡುಕುತ್ತಾ ಇದ್ದ ಬ್ರೆಜಾ ಕಾರು ವಶಕ್ಕೆ ಸಿಕ್ಕಿದೆ. ಫರೀದಾಬಾದ್ನ ಅಲ್ಫಲಾ ವಿವಿಯಲ್ಲೇ ಆ ಕಾರು ನಿಂತಿದೆ. ಉಗ್ರ ವೈದ್ಯ ಡಾಕ್ಟರ್ ಶಾಹೀನ್ ಹೆಸರಲ್ಲಿ ಈ ಕಾರು ನೋಂದಣಿಯಾಗಿದೆ. ದೆಹಲಿ ಸ್ಫೋಟಕ್ಕಾಗಿ 4 ಕಾರುಗಳನ್ನ ಉಗ್ರ ವೈದ್ಯರು ಕೊಂಡುಕೊಂಡಿರ್ತಾರೆ. ಸ್ಫೋಟವಾದ ಕಾರಿನ ನಂತರ ಉಳಿದ ಕಾರುಗಳನ್ನ ಖಾಕಿ ಪಡೆ ಹುಡುಕುತ್ತಾ ಇತ್ತು. ಸ್ವಿಫ್ಟ್ ಡಿಸೈರ್ ಡಾಕ್ಟರ್ ಶಾಹೀನ್ ಹೆಸರಲ್ಲಿದ್ದ ಕಾರು. ಆ ಕಾರ್ನಲ್ಲಿ AK-47 ಸಿಕ್ಕಿರುತ್ತೆ. ಇನ್ನೊಂದು ಹುಂಡಾಯ್ I-20 ಕೆಂಪುಕೋಟೆ ಬಳಿ ಡಾಕ್ಟರ್ ಉಮರ್ ಜೊತೆ ಸ್ಫೋಟ ಆಗಿದ್ದ ಕಾರು. ಈಕೋ ಸ್ಪೋರ್ಟ್ಸ್ ಫರೀದಾಬಾದ್ನಲ್ಲಿ ಪತ್ತೆಯಾಗಿರುವ ಕಾರು. 4 ಕಾರುಗಳು. 3 ದಿನಗಳಿಂದ ಹುಡುಕುತ್ತಾ ಇದ್ದ ಬ್ರೆಜಾ ಕಾರು ಕೂಡ ಈಗ ಪತ್ತೆಯಾಗಿದೆ. ಇದೇ ಅಲ್ಫಲಾ ವಿವಿಯಲ್ಲೇ ನಿಂತಿತ್ತು, ಅಲ್ಲೇ ಪಾರ್ಕ್ ಮಾಡಿದ್ರು. ಇವರು 4 ಕಾರುಗಳನ್ನ ಪ್ಲಾನ್ ಮಾಡಿಕೊಂಡು ತಗೊಂಡಿರ್ತಾರೆ. ಉಗ್ರ ವೈದ್ಯೆ ಮಾಸ್ಟರ್ ಮೈಂಡ್ ಶಾಹೀನ್ ಶಾಹಿದ್ ಹೆಸರಲ್ಲಿ ಒಂದು ಕಾರು ನೋಂದಣಿಯಾಗಿರುತ್ತೆ. ಈಕೆ ಮೇಲೆ ದಾಳಿ ಮಾಡಿದಾಗ ಆ ಕಾರು ಪತ್ತೆ ಮಾಡಿದ್ರೆ ಅದರಲ್ಲಿ AK-47 ಸಿಗತ್ತೆ. ಸ್ವಿಫ್ಟ್ ಡಿಸೈರ್ ಈ ಶಾಹೀನ್ ಹೆಸರಲ್ಲಿದ್ದ ಕಾರ್ ಇದು. ಇದರಲ್ಲಿ AK-47 ಸಿಕ್ಕಿರುತ್ತೆ. ಹುಂಡಾಯ್ I-20 ಕೆಂಪುಕೋಟೆ ಬಳಿ ಡಾಕ್ಟರ್ ಉಮರ್ ಸ್ಫೋಟಿಸಿಕೊಂಡ ಕಾರು. ಇನ್ನು ಈಕೋ ಸ್ಪೋರ್ಟ್ಸ್ ಫರೀದಾಬಾದ್ನಲ್ಲಿ ಪತ್ತೆಯಾಗಿದ್ದ ಕಾರು. ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ದಿಲ್ಲಿ ಬ್ಲಾಸ್ಟ್ ಉಗ್ರ ಸತ್ಯಗಳು. ದೆಹಲಿ ಬ್ಲಾಸ್ಟ್ ತನಿಖೆಗೆ ಸಿಸಿಟಿವಿ ಜಾಡು ಹಿಡಿದು NIA ತಂಡ ಹೊರಟಿದೆ. ದೆಹಲಿಯಲ್ಲಿ ಉಗ್ರ ಡಾಕ್ಟರ್ ಉಮರ್ ಚಲನವಲನ ಶೋಧ ಮಾಡ್ತಾ ಇದ್ದಾರೆ. ಸಿಸಿಟಿವಿಯ ದೃಶ್ಯದ ಮೂಲಕ ತನಿಖೆ ಕೈಗೊಂಡಿದ್ದಾರೆ ಅಧಿಕಾರಿಗಳು. ಉಮರ್ ಕಾರು ಓಡಾಡಿದ ರೂಟ್ ಮ್ಯಾಪ್ ಅನ್ನ ಈಗ NIA ತಂಡ ಬೆನ್ನಹತ್ತಿದೆ. ದೆಹಲಿ ಕಾರ್ ಬ್ಲಾಸ್ಟ್ ನಲ್ಲಿ ಸತ್ತಿದ್ದಾನೆ ಈ ಡಾಕ್ಟರ್ ಉಮರ್. I-20 ಕಾರ್ನಲ್ಲಿದ್ದವನೇ ಡಾಕ್ಟರ್ ಉಮರ್. ಆತನ ಚಲನವಲನ ಸಿಸಿಟಿವಿಯ ದೃಶ್ಯಗಳನ್ನು ಆಧರಿಸಿ ಸಾಲಾಗಿ ಯಾವ್ಯಾವ ಸಿಸಿಟಿವಿ ದೃಶ್ಯಗಳು ಲಭ್ಯ ಇದೆಯೋ ಅದನ್ನ ಕಲೆಕ್ಟ್ ಮಾಡಿಕೊಂಡು ಆತ ಎಲ್ಲಿಂದ ಎಲ್ಲಿಗೆ ಓಡಾಡಿದ್ದ ಅನ್ನೋದನ್ನ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಟೋಲ್ ದಾಟ್ತಾ ಇದ್ದಾನೆ ಡಾಕ್ಟರ್ ಉಮರ್. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಸ್ಫೋಟದ ದಿನ ಆತ ಮಾಸ್ಕ್ ಹಾಕೊಂಡು ಕಾರ್ ಚಲಾಯಿಸ್ತಾ ಇದ್ದ ಸಿಸಿಟಿವಿಯ ದೃಶ್ಯ. ಟೋಲ್ನ ಬಳಿಯ ದೃಶ್ಯ ಇದು. ಮಾಸ್ಕ್ ಹಾಕೊಂಡಿರ್ತಾನೆ. ಇದರ ಜೊತೆಗೆ 4 ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. 4 ಸಿಸಿಟಿವಿ ಫುಟೇಜಸ್. ಒಂದು ಟೋಲ್ ಬಳಿಯ ದೃಶ್ಯ, ನಂತರ ಕಾರ್ ಪಾಸ್ ಆಗ್ತಾ ಇರೋ ದೃಶ್ಯ, ಒಂದು ಸಿಗ್ನಲ್ ಅಲ್ಲಿರೋ ದೃಶ್ಯ, ಒಂದು ಪಾರ್ಕ್ ಮಾಡ್ತಾ ಇರೋ ದೃಶ್ಯ, ಇನ್ನೊಂದು ರಸ್ತೆಯಲ್ಲಿರೋ ದೃಶ್ಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ದೆಹಲಿಯಿಂದ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಅಂತಿಮವಾಗಿ 4 ಕಾರುಗಳು ಸಿಕ್ಕಿವೆ. ಇದರ ಜೊತೆಗೆ ಸಿಸಿಟಿವಿ ಫುಟೇಜ್ ನ ಪರಿಶೀಲನೆಗಳು ನಡೀತಾ ಇದೆ. ಏನಾಗ್ತಾ ಇದೆ? ಭಾವನಾ, 4 ಕಾರುಗಳು ಬಗ್ಗೆ ಸಿಕ್ತು ಮಾಹಿತಿ, ಮತ್ತೆ ಅವು ಕೂಡ ಸಿಕ್ಕು ಅನ್ನೋ ಒಂದು ನಿಟ್ಟುಸಿರು ಬಿಡುವಂತಹ ಸುದ್ದಿ ಇದು. ಅದರಲ್ಲೂ ಕೂಡ ಉತ್ತರ ಇಂಡಿಯಾದ ಅಂದರೆ ಉತ್ತರ ಪ್ರದೇಶ ಇರ್ಬೋದು, ದೆಹಲಿಗಿರ್ಬೋದು, ಹರಿಯಾಣದವರು ಇರ್ಬೋದು, ನಿಟ್ಟುಸಿರು ಬಿಡುವಂತಹ ಸುದ್ದಿ ಇದು. ಯಾಕಂದರೆ ಇವರು ಬಳಸಿರುವಂಥ 4 ಕಾರುಗಳಲ್ಲೂ ಕೂಡ ಒಂದು ಬ್ಲಾಸ್ಟ್ ಆಯಿತು, ಇನ್ನೊಂದರಲ್ಲಿ AK-47 ಸಿಕ್ತು, ಅದರಲ್ಲಿ ಡಾಕ್ಟರ್ ಶಹೀನ್ ಅದು ಆ ಸಂದರ್ಭಕ್ಕೆ ಪೊಲೀಸರು ವಶಕ್ಕೆ ತಗೊಂಡ್ರು. ಉಳಿದ 2 ಕಾರುಗಳು ಸಿಗಬೇಕಾಗಿತ್ತು. ಯಾಕಂದರೆ ಅದ್ರ ಎಲ್ಲಿ ಲೋಡ್ ಮಾಡಿ ಇಟ್ಟಿದ್ದಾರೋ ಈ ಸ್ಫೋಟಕ ಅನ್ನುವಂಥ ಆತಂಕ ಈವನ್ ಪೊಲೀಸರಲ್ಲೂ ಕೂಡ ಇತ್ತು. ಎಲ್ಲಿ ಬ್ಲಾಸ್ಟ್ ಆಗ್ಬೋದು, ಯಾಕಂದರೆ ಇನ್ನು ಒಬ್ಬ ಬ್ಲಾಸ್ಟ್ ಮಾಡಿದವನು ಸಿಕ್ಕಿಲ್ಲ, ಇನ್ನು ಉಳಿದಂಥ ಶಹೀನ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲಿ ಬ್ಲಾಸ್ಟ್ ಆಗ್ಬೋದು ಅನ್ನುವಂತಹ ಒಂದು ಆತಂಕ ಪೊಲೀಸರಲ್ಲೂ ಇತ್ತು ಎಲ್ಲ. ಹಾಗಾಗಿ ಇಡೀ ಅವರ ಏರಿಯಾ ಎಲ್ಲೆಲ್ಲಿ ಆಗಿತ್ತೋ ಮೊದಲು ಅದನ್ನು ಹುಡುಕುವಂಥ ಕೆಲಸವನ್ನು ಮಾಡಿದರು. ಈಗ ಸಿಕ್ಕಂತಹ ಕಾರು ಏನು ಅದೇ ಅಲ್ಫಲಾ ಯೂನಿವರ್ಸಿಟಿ ಸುಮಾರು 75 ಎಕರೆಯಲ್ಲಿದೆ. ಆ ಎಕರೆ
ಇದರಲ್ಲಿ ವಿಸ್ತೀರ್ಣದಲ್ಲಿ ಆ ಕಾಲೇಜ್ ಇರುವಂಥದ್ದು ಎಲ್ಲ ಈವನ್ ಮೆಡಿಕಲ್ ಸೇರಿದಂತೆ ಎಲ್ಲವೂ ಕೂಡ ಅಲ್ಲಿದೆ ಶಿಕ್ಷಣ ಸಂಸ್ಥೆಗಳು ಅದಕ್ಕೆ ಸಂಬಂಧಪಟ್ಟಂಥವು ಅಂತ ಇದರಲ್ಲೇ ಬಿಟ್ಟೋಗಿರುವಂಥದ್ದು. ಈವನ್ ಆತನ ಕ್ವಾರ್ಟರ್ಸ್ ಕೂಡ ಉಮರ್ ನಬಿ ಕ್ವಾರ್ಟರ್ಸ್ ಕೂಡ ಅದರ ಒಳಗಡೆನೆ ಇದೆ. ಆದರೆ ಅವನು ಬಾಡಿಗೆ ಮನೆ ಮಾಡಿಕೊಂಡು ಇಂಥದ್ದೊಂದು ದೊಡ್ಡ ಕಥೆಯನ್ನ ಮಾಡಿರುವಂಥದ್ದು, ಸ್ಫೋಟಕ ಇರಿಸಿ 350 kg ಅವನ ಬಾಡಿಗೆ ಮನೆಯಲ್ಲೇ ಸಿಕ್ಕಿದ್ದು. ಅದೇ ರೀತಿ ಆ ಆತಂಕ ಇತ್ತು. ಯಾಕಂದ್ರೆ ಒಂದರಲ್ಲಿ I-20ಯಲ್ಲೇ ಇಷ್ಟೆಲ್ಲ ತೆಗೆದುಕೊಂಡು ಸಾಗಿಸಿದ್ದಾರೆ ಅಂದ್ರೆ ಇನ್ನು ಉಳಿದ ಕಾರುಗಳಲ್ಲಿ ಏನೇನು ಆಗಿರ್ಬೋದು, ಮತ್ತೆ ಅವು ಏನು ಅನಾಹುತ ಮಾಡ್ತಾವೋ, ಎಲ್ಲಿ ನಿಲ್ಲಿಸಿದ್ದಾರೋ ಅನ್ನುವಂಥ ಭಯ ಕಾಡ್ತಾನೆ ಇತ್ತು ಪೊಲೀಸರು ತನಿಖಾ ತಂಡಗಳಿಗೆ. ಅದರಲ್ಲೂ ಎಸ್ಪೆಷಲಿ ಆಲ್ಫಲಾ ಕಾಲೇಜಿನಲ್ಲಿ ತನಿಖೆ ಮಾಡ್ತಾ ಇರುವ ತಂಡಗಳಿಗೆ 15 ತನಿಖಾ ತಂಡಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದು. NIA ಇರ್ಬೋದು, ದೆಹಲಿ ಪೊಲೀಸರು ಇರ್ಬೋದು, ಅದೇ ರೀತಿ ಹರಿಯಾಣ ಪೊಲೀಸರು ಇರ್ಬೋದು, ಎಲ್ಲರೂ ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಎಲ್ಲರೂ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಪ್ರತಿ ಇಂಚಿಂಚು ಜಾಗವನ್ನು ಕೂಡ ಹುಡುಕಬೇಕಾಯಿತು 75 ಎಕರೆ ಪ್ರದೇಶದಲ್ಲಿ ಇರುವಂಥದ್ದು. ಹಾಗಾಗಿ ಇವತ್ತು ಆ ಕಾರು ಪತ್ತೆ ಆಗಿತ್ತು, ಕೊನೆಗೆ ನಿಟ್ಟಿಸಿರು ಬಿಡುವಂಥದ್ದು. ನಿನ್ನೆ ರಾತ್ರಿ ಕೂಡ ಆತನ ಇನ್ನೊಂದು ಅಲ್ಲೇ ಫರೀದಾಬಾದ್ಗೆ ಪಕ್ಕದ ಹಳ್ಳಿಯಲ್ಲಿ ಕೆಂಪು ಕಲರಿನ ಕಾರು ಕೂಡ ಪತ್ತೆ ಆಗಿತ್ತು. ಹಾಗಾಗಿ ಇವರು ಈ ಕೃತ್ಯಕ್ಕೆ ಅಂತ ತೆಗೆದುಕೊಂಡಿದ್ದ 4 ಕಾರುಗಳು ಕೂಡ ಅದರ ಬಗ್ಗೆ ಮಾಹಿತಿ ಪ್ಲಸ್ ಕಾರುಗಳು 3 ಕಾರು ಸಿಕ್ಕಿದ್ವು, 1 ಕಾರು I-20 ಬ್ಲಾಸ್ಟ್ ಅಲ್ಲಿ ಹೋಯ್ತು. ಸೊ ಹಾಗಾಗಿ ಒಂದು ನಿಟ್ಟಿಸಿರು ಬಿಡುವಂತಹ ಕೆಲಸ ಈಗ ಆಯ್ತು ಅಂತ ಹೇಳ್ಬೋದು ಭಾವನಾ. ಎಸ್, ಧನ್ಯವಾದ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.